ಈಗ ಬಡ್ಜೆಟ್ ಸೆಷನ್ ಪ್ರಿಪರೇಷನ್ ಇದೆ, ನಾನು ಅನುದಾನ ತರಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ 180 ಕೋಟಿ ಕಳೆದ 8 ತಿಂಗಳಲ್ಲಿ ತಂದ ಮೊದಲ ಶಾಸಕ ನಾನು. ಇದು ದಾಖಲೆ ಸಮೇತ ನಿಮಗೆ ಕೊಡ್ತೀನಿ. ಇನ್ನೊಂದು ಎರಡನೇ ವಿಚಾರ ಏನು ಅಂದರೆ, ನೀವೆಲ್ಲರೂ ಚೆನ್ನಾಗಿ ಓದಿ, ನಾನು ನಿಮ್ಮ ಕಾಲೇಜಲ್ಲಿ ಬಂದು ಮೋಟಿವೇಟ್ ಮಾಡ್ತೀನಿ. ನಾನು ತುಂಬ ಮಾತಾಡ್ತೀನಿ. ನನ್ನನ್ನು ಯಾರೋ ಕೇಳಿದ್ರು, ನೀನು ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಹೇಳಿದೆ, ನೀನು ಕಡಿಮೆ ಮಾತಾಡ್ತೀಯ, ಏನು ಕಡ್ದ ಕಟ್ಟಿ ಹಾಕಿದ್ಯ ಹೇಳ ಅಂದೆ. ನಾನು ಜಾಸ್ತಿ ಮಾತಾಡಿ MLA ಆದ್ರೂ ಆಗಿದ್ದೀನಿ, ನೀನು ಕಡಿಮೆ ಮಾತಾಡಿ ಏನಾದ್ರೂ ಆಗಿದ್ರೆ ಹೇಳು, ನಾನು ಕಡಿಮೆ ಮಾತಾಡ್ತೀನಿ ಅಂತ. ನನ್ನನ್ನು ಯಾರೋ ಹುಡುಗರು ಕೇಳಿದ್ರು, ಅಣ್ಣ ನಾನು ನಿಮ್ ತರ ಆಗ್ಬೇಕು ಅಂತ. ನಾನು ಹೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತೋರಿಸ್ದೆ, ಓದು ಅಂತ. ಅಣ್ಣ ಏನಣ್ಣ ಹಿಂಗ್ ಬೈದಿದ್ದಾರೆ ಅಂತ. ಹಂಗ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ನೋಡಿ, ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ ಅಂತ. ನಿಮ್ಮನ್ನ ಯಾರು ಏನು ಅನ್ಬಾರ್ದು. ನಾನೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಹುಡುಗರಿಗೆ ಹೇಳ್ತೀನಿ, ನಮ್ಮನ್ನ ಯಾವನು ಇಲ್ಲಿ ಭುಜ ತಟ್ಟಿ ಮುಂದಕ್ಕೆ ಕರ್ಕೊಂಡೋಗಲ್ಲ, ನಮ್ಮನ್ನ ಯಾರು ಬಾ ಬಾ ಅಂತ ಎಳ್ಕೊಂಡೋಗಲ್ಲ. ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಹುಡುಗರು ನಾವೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೇಕು, ನಾವೇ ಬೆಳಿಬೇಕು, ಸ್ವಂತ ತಾಕತ್ತಿಂದ ಮೇಲೆ ಹೋಗ್ಬೇಕು. ಬಹಳಷ್ಟು ಜನ ಹೇಳ್ತಾರೆ ಏಣಿ ಹತ್ತೋದೇ ಕಷ್ಟ ಅಂತ. ಕರೆಕ್ಟ್. ಏಣಿ ಹತ್ತದ ಮೇಲೆ ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ. ಕರೆಕ್ಟ್. ಏಣಿನೇ ಸಿಕ್ತಿಲ್ಲ ನಮ್ಮ ಜನರೇಷನ್ಗೆ, ಯಾವ ಏಣಿ ಹತ್ತೋದು ಹೇಳಿ? 20 ವರ್ಷ ಆದ್ಮೇಲೆ ಬಂದು ಕೇಳ್ತಾರೆ, ಅಣ್ಣ ನೀನು ಏನ್ ಶೇದ್ನು ಅಲ್ಲಿ ತಿನ್ಪೋರ ಬಾಗ ತಿನಿ ಪೊಂಕೋ ಬಾ ತಿನಿ ಪೊಂಕೋ ಸರಿపోతుంది. 22 ಲಕ್ಷ. ಇನ್ನು ಕೆಲವರು ಕೇಳ್ತಾರೆ, ಅಣ್ಣ ನಾನೊಂದು ಹೇಳ್ತೀನಿ, ಸಕ್ಸಸ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಪ್ರದೀಪ್ ಈಶ್ವರ್ ಯಾಕೆ ಗೆದ್ದ ಗೊತ್ತಾ? ನನಗೆ ಅನ್ನಿಸ್ದಂಗೆ ಮಾಡಿದೆ. ನೀವೇನ್ ತಪ್ಪೇನ್ ಮಾಡ್ತೀರ ಗೊತ್ತಾ? ಯಾರಾದ್ರೂ ಹೇಳ್ದಂಗೂ ಕೇಳಲ್ಲ, ನಿಮಗೆ ಅನ್ನಿಸ್ದಂಗೂ ಮಾಡಲ್ಲ. ಶೊಪ್ನೋಳದ ಅರ್ಧಮು ನೀ ಕರ್ದಮು ಇನ್ನು ಎಕ್ಕಡಲ್ಲಿ ಹಾಕೊಂಡು ಐಕೋತಾವ್. ಲೈಫಲ್ಲಿ ನಾನು ಹೇಳೋದಿಷ್ಟೇ, ಇಲ್ಲ ಈಗ ನೀನ್ ಟಾಪರ್ ಆಗ್ಬೇಕಾ, ನಿನ್ಗೆ ಅನಿಸ್ದಂಗೆ ಓದು, ನಿನ್ಗೆ ಅನಿಸ್ದಂಗೆ ಓದು, ಭಯ ಬೀಳ್ಬೇಡ. ಇಲ್ಲ ಯಾರಾದ್ರೂ ಹೇಳ್ದಂಗೆ ಕೇಳು, ಎರಡು ಅರ್ಧ ಮಾಡಬೇಡ. ನಾನು ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ಅಪ್ಪ ಅಮ್ಮನ ಮನೆಯಲ್ಲಿ ಹೋಗಿ ಹೇಳಿ, ನಾನು ಚೆನ್ನಾಗಿ ಓದ್ತೀನಿ, ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರು CET ನೀಟ್ ಕೋಚಿಂಗ್. ನಾನು ಈ ಸಲ ನೋಡಿ ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ನಾನು ಒಳ್ಳೆ ಕೋಚಿಂಗ್ ಕೊಡಿಸ್ತೀನಿ, ನನ್ನ ಮೇಲೆ ಭರವಸೆ ಇಡಿ. 8ನೇ ಕ್ಲಾಸಿಂದ 27 ಗೌರ್ಮೆಂಟ್ ಸ್ಕೂಲಲ್ಲಿ ನಾನು IIT ನೀಟ್ ಫೌಂಡೇಶನ್ ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ. ಏನು ಪ್ರೈವೇಟ್ ಸ್ಕೂಲಲ್ಲೇನಾ IIT ನೀಟ್ಗೆ ಓದಬೇಕಾಗಿರೋದು? ನಾನು 8ನೇ ಕ್ಲಾಸಿಂದ ಏಪ್ರಿಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡಿ ನಾನು ಓದಿಸ್ತೀನಿ. 5 ವರ್ಷಕ್ಕೆ ನೆಕ್ಸ್ಟ್ ಎಲೆಕ್ಷನ್ಗೋ ಇನ್ನೊಂದಕ್ಕೆ ಹೋಗೋವಾಗ ಸುಡ ರೋಡ್ ಎಸ್ತಿ ಆ ಟ್ಯಾಂಕರ್, ನಾವೆಲ್ಲ ಮಾತಾಡಲ್ಲ. ಈ ಊರ್ಲ ಇಂದ್ರ ಪಿಲ್ಲೋಳ್ ಲೈಫ್ ಸೆಟಲ್ ಶೇಸ್ತಿ ಅಂತ ಹೇಳಿ ಬರ್ತೀನಿ ನಿಮ್ಮ ಮುಂದೆ. ನಾನು ಮೊನ್ನೆನೂ ಸ್ಕಾಲರ್ಶಿಪ್ ಬೆಂಗಳೂರು ಕರೆದು 1000ಕ್ಕೂ ಹೆಚ್ಚು ಜನಕ್ಕೆ 5,000 ಸ್ಕಾಲರ್ಶಿಪ್ ಕೊಟ್ಟೆ, MBBS ಇಂಜಿನಿಯರಿಂಗ್ ಹೋದವ್ರಿಗೆ. ದೇವರಾಣಿ ನನಗೆ ದುಡ್ಡು ಜಾಸ್ತಿ, ಇನ್ನೂ ನನ್ನ ಕಾರ್ ಮೇಲೆ EMI ನಡೀತಿದೆ, ನನ್ನ ಮನೆ ಮೇಲೆ EMI ನಡೀತಿದೆ. ನನಗೆ ದುಡ್ಡು ಜಾಸ್ತಿ ಆಗಿದೆ, ಎಲ್ಲ ಮಾಡ್ತಿಲ್ಲ. ಏಮನ್ನ ಅನ್ಕೋನೆ ಸರ್, ಅಯ್ಯೋ ಎರ್ರಾಬಿ ಶಾನ ದುಡ್ಡು MLA ತವ ಅಲ್ಲಿ ನಾಕಿ ಕಷ್ಟಲ್ಲಿ ಉಂಟಾಯ್ರ. ಆ ದೋಸೆ ನಿಮ್ಮನೇಲಿ ಹಾಕಿದ್ರು ತೂತು, ನಮ್ಮನೇಲಿ ಹಾಕಿದ್ರು ತೂತನೋ. ಕಷ್ಟ ನನಗೂ ಇದೆ. ಆದ್ರೆ ದಾನ ಅನ್ನೋದು ನಮಗ್ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ದಾನ ಅಂದ್ರೆ. ಮೊನ್ನೆ 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ. ಗೌರ್ಮೆಂಟ್ 1ನೇ ಕ್ಲಾಸ್ ಹುಡುಗ ನನಗೆ ಓಟ್ ಹಾಕಿಸ್ತಾನೆ. ಯಾಕೆ ಹಾಕ್ದೇಳಿ? ಬಟ್ಟೆ ಹರಿದೋದಾಗ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು. ಇವತ್ತು ನೋಡಿ ಒಳ್ಳೆ ಬದಲಾವಣೆ ತಂದು ತೋರಿಸ್ತೀನಿ. ಇವತ್ತು ನಾನು ಬಂದಾಗಿಂದ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೀನಿ. ಯಾರಿಗೂ ತೊಂದರೆ ಕೊಡ್ತಿಲ್ಲ, ಎಲ್ರಿಗೂ ಒಳ್ಳೇದಾಗಬೇಕು. ಯಾಕೆಂದರೆ ನಾನು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದವನು. ನನಗೆ ಹಸಿವು ಅಂದರೆ ಏನು ಅಂತ ಗೊತ್ತು, ಕಂಪ್ಲೇಂಟ್ ಬಾಧೆ ಏನು ಅಂತ ಗೊತ್ತು, ಕೋರ್ಟಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತು. ನನಗೆ ಇದೆಲ್ಲ ಗೊತ್ತಿರೋದಕ್ಕೆ ನಾನೇನೋ ಟ್ರೈ ಮಾಡ್ತಿದ್ದೀನಿ. ನಿಮ್ಗೆಲ್ರಿಗೂ ಒಳ್ಳೇದಾಗಬೇಕಮ್ಮ. ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತಗೊಂಬನ್ನಿ. ಮೊನ್ನೆ ನಾನು ಮೀಟಿಂಗಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದೆ ಅಣ್ಣ, ಎಲ್ಲ ನಮ್ಮ ದಲಿತ ಮುಖಂಡರ ಗಮನಕ್ಕೆ. ಅಂಬೇಡ್ಕರ್ ಭವನದಲ್ಲಿ, ವಾಲ್ಮೀಕಿ ಭವನದಲ್ಲಿ ಮದುವೆಗಳಾದರೆ 500, 1000, 2,000 ರೂಪಾಯಿ ಫಿಕ್ಸ್ ಮಾಡಿದ್ರು ಸರ್ಕಾರದಿಂದ. ಅದು ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ತಗೋಬಾರ್ದು. ಮೇಂಟೆನೆನ್ಸ್ ಚಾರ್ಜ್ ಕೂಡ ತಗೊಳಂಗಿಲ್ಲ. ಅಂಬೇಡ್ಕರ್ ಭವನಲ್ಲಿ 1 ರೂಪಾಯಿ ತಗೊಳಂಗಿಲ್ಲ. ಅದೇನು ಕಂಪ್ಲೀಟ್ ಫ್ರೀ ಮಾಡಿಸಿದೀನಿ ನಾನು, ತಗೊಂಡ್ರೋ ತೀರ್ಮಾನ ಅದೇ. ನಿಮ್ಗೆ ಅನ್ಸ್ಬೋದು ಏಮೇ ಪೆಂಡಲ್ ಸೇಷೊಳಕ್ಕೆ 500 ರೂಪಾಯಿ ಇಚ್ಚಕ್ಕೆ ಅಲ್ದೆ, 2 ನಾಳು ಕೂಲಿಸೇ ಅಲ್ಲ, 500 ಸಂಪಾರಿ ಅಲ್ಲ ಅಂಟೆ. ಶೊಪ್ಪೆ ಒಣಕ್ಕೆ 500 ರೂಪಾಯಿ ಈಸಿ ನಮೋ, ಸಂಪಾದಿಸೋಳಕ್ಕೆ ಕಷ್ಟ 500 ರೂಪಾಯಿ ಕಷ್ಟ ಮೇಮಿ ಅಂತ. ಸಂಪಾದಿಸೋರ್ಗೆ ಕಷ್ಟ. ಒಳ್ಳೇದಾಗ್ಲಿ ಎಲ್ಲ ಸ್ಟೂಡೆಂಟ್ಸ್ಗೆ. ನಿಮ್ಮ ಶಾಲಾ ಕಾಲೇಜಲ್ಲಿ ಬಂದು ಮಾತಾಡ್ತೀನಿ. ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಿ, ಅವ್ರು ಗಟ್ಟಿಯಾಗಿದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ಜಾಸ್ತಿ ಹರ್ಟೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಮತ್ತು ನಾನು ವಿಶೇಷವಾಗಿ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ DC ಅವ್ರಿಗೆ, ಈ ಸಂವಿಧಾನ ಜಾಥಾಕ್ಕೆ, ನಮ್ಮ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಿಮ್ಮ ಕಾಲೇಜಲ್ಲಿ ಬಂದು ಒಂದು 2 ಅವರ್ ಕ್ಲಾಸ್ ತಗೊಳ್ತೀನಿ. ತಗೊಳ್ಳ
ನಾನು ಚಾಕ್ ಪೀಸ್ ಹಿಡಿದ್ರು ರ್ಯಾಂಕ್ ಬರುತ್ತೆ, ನಾನು ಇಳಿದ್ರು ರ್ಯಾಂಕ್ ಬರುತ್ತೆ. ಮೊನ್ನೆ ನಾನು ಇಳಿದು ರ್ಯಾಂಕ್ ಹೊಡೆದಿದ್ದೀನಿ, ಈಗ ಚಾಕ್ ಪೀಸ್ ಹಿಡಿದ್ರು ರ್ಯಾಂಕ್ ಬರುತ್ತೆ. NPS ಪೇ ಸ್ಕೇಲ್ ಖಂಡಿತವಾಗೂ ಸರ್, ಆ NPS ಪೇ ಸ್ಕೇಲ್ದು ಸಹ ನಾನು ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಎಲ್ರಿಗೂ ಒಳ್ಳೇದಾಗಬೇಕು. ಇನ್ನೇನು ಸಮಾಚಾರ? ಚೆನ್ನಾಗಿ ಓದ್ತಾ ಇದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ? ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕಿಲ್ಲ, ತೆಪ್ಪಗಿರ್ಬೇಕು ಹೇಳ್ತಾ ಇದ್ದೀನಿ. ರಿಸಲ್ಟ್ ಬಂದಿದ್ದ ದಿನ ಕರ್ನಾಟಕ ನಿಮ್ ಬಗ್ಗೆ ಓದ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಎಸ್.ಎಂ. ಮುನಿಯಪ್ಪಣ್ಣವ್ರನ್ನ ಮತ್ತೆ ಶಿವಾನಂದ ಸಾಹೇಬ್ರನ್ನ ಸ್ಮರಿಸ್ತೇನೆ. ಅವರಿಬ್ಬರೂ ಸಹ ನನ್ನ ಮಾರ್ಗದರ್ಶಕರು. ನಮ್ಮ APS ಸರ್ನ, ನಮ್ಮ ಎಲ್ಲರೂ ಪೆದ್ದಣ್ಣ ಅವ್ರನ್ನ ದಯವಿಟ್ಟು ಯಾರ ಹೆಸರಾದ್ರೂ ಮರ್ತಿದ್ರೆ ಕ್ಷಮಿಸಿ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಥ್ಯಾಂಕ್ ಯು APS ಸರ್.